ಭ್ರಷ್ಟ ಕೆಎಎಸ್ ಮತ್ತು ಐಎಎಸ್ ಅಧಿಕಾರಿಗಳನ್ನ ರಕ್ಷಣೆ ಮಾಡ್ತಾ ಇದೆಯಾ ಬಿಡಿಎ? ಭ್ರಷ್ಟರ ವಿರುದ್ಧ ತನಿಖೆಗೆ ಅನುಮತಿ ನೀಡೋಕೆ ಮೀನಾಮೇಷ ಎಣಿಸ್ತಾ ಇರೋದು ಯಾಕೆ? ಬದಲಿ ನಿವೇಶನ ಹಂಚಿಕೆಯಲ್ಲಿ ಬೃಹತ್ ಅಕ್ರಮ ಮಾಡಿರೋ ಬಿಡಿಎ ಭ್ರಷ್ಟರು. ಭ್ರಷ್ಟರ ವಿರುದ್ಧ ತನಿಖೆಗೆ ಅನುಮತಿ ನೀಡೋಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ ಬಿಡಿಎ ಅಧಿಕಾರಿಗಳು. ಬದಲಿ ನಿವೇಶನ ಹಂಚಿಕೆಯಲ್ಲಿ ಬೃಹತ್ ಅಕ್ರಮ ಮಾಡಿರೋ ಬಿಡಿಎ ಭ್ರಷ್ಟರು. ಬೇಗೂರು ಹೋಬಳಿ ಮಡಿವಾಳ ಗ್ರಾಮ ಸರ್ವೆ ನಂಬರ್ 53ರಲ್ಲಿ ಬೃಹತ್ ಅಕ್ರಮದ ವಾಸನೆ ದಟ್ಟವಾಗಿ ಬಡಿತಾ ಇದೆ. ಐಎಎಸ್ ವಸಂತಕುಮಾರ್, ಎನ್ ವೆಂಕಟರಾಜ್, ಸತೀಶ್ ಬಾಬು, ಡಾಕ್ಟರ್ ಸುಧಾ ವಿರುದ್ಧ ಆರೋಪ. 20ಕ್ಕೂ ಹೆಚ್ಚು ಬಿಡಿಎ ನೌಕರರ ವಿರುದ್ಧವೂ ತನಿಖೆಗೆ ಅವಕಾಶ ಕೋರಿ ಬಿಡಿಎ ಆಯುಕ್ತರಿಗೆ ಪತ್ರ. ಅನುಮತಿಗೆ ಅವಕಾಶ ಕೋರಿ ಜೂನ್ 10ರಂದು ಬಿಡಿಎ ಆಯುಕ್ತರಿಗೆ ನಗರಾಭಿವೃದ್ಧಿ ಇಲಾಖೆ ಪತ್ರವೊಂದನ್ನು ಬರೆದಿದೆ. ಆದರೆ ಇಲ್ಲಿಯವರೆಗೆ ಭ್ರಷ್ಟ ಅಧಿಕಾರಿ ನೌಕರರ ವಿರುದ್ಧ ತನಿಖೆಗೆ ಅವಕಾಶ ನೀಡದ ಬಿಡಿಎ ಪತ್ರ ಬರೆದು 1 ತಿಂಗಳು ಆದರೂ ಭ್ರಷ್ಟರ ವಿರುದ್ಧ ತನಿಖೆಗಿಲ್ಲ ಅವಕಾಶ. ಅಧ್ಯಕ್ಷರೇ, ಆಯುಕ್ತರೇ, ಬಿಡಿಎಗೆ ಕೋಟಿ ಕೋಟಿ ನಷ್ಟ ಮಾಡಿದವರಿಗೆ ಶಿಕ್ಷೆ ಆಗೋದು ಬೇಡವಾ? ಭ್ರಷ್ಟ ಅಧಿಕಾರಿ ನೌಕರರ ವಿರುದ್ಧ ತನಿಖೆಗೆ ಅನುಮತಿ ನೀಡೋದು ಯಾವಾಗ? ಭ್ರಷ್ಟ ಅಧಿಕಾರಿಗಳಿಗೆ ಶ್ರೀ ರಕ್ಷೆಯಾಗಿ ನಿಂತುಕೊಳ್ತಾ ಬಿಡಿಎ. 20ಕ್ಕೂ ಹೆಚ್ಚು ಬಿಡಿಎ ನೌಕರರ ವಿರುದ್ಧವೂ ತನಿಖೆಗೆ ಅವಕಾಶ ಕೋರಿ ಬಿಡಿಎ ಆಯುಕ್ತರಿಗೆ ಪತ್ರವನ್ನು ಬರೆಯಲಾಗಿದೆ. ಬೃಹತ್ ಅಕ್ರಮ ಮಾಡಿರೋ ಬಿಡಿಎ ಭ್ರಷ್ಟರು ಎಂಬ ಆರೋಪ. ಬೇಗೂರು ಹೋಬಳಿ ಮಡಿವಾಳ ಗ್ರಾಮ ಸರ್ವೆ ನಂಬರ್ 53ರಲ್ಲಿ ಬೃಹತ್ ಅಕ್ರಮದ ವಾಸನೆ ಬಡಿತಾ ಇದೆ ಎನ್ನುವಂಥ ಆರೋಪ. ಐಎಎಸ್ ವಸಂತಕುಮಾರ್, ಎನ್ ವೆಂಕಟರಾಜ್, ಸತೀಶ್ ಬಾಬ್, ಡಾಕ್ಟರ್ ಸುಧಾ ವಿರುದ್ಧ ಆರೋಪವೂ ಕೂಡ ಕೇಳಿ ಬಂದಿದೆ. 20ಕ್ಕೂ ಹೆಚ್ಚು ಬಿಡಿಎ ನೌಕರರ ವಿರುದ್ಧವೂ ತನಿಖೆಗೆ ಅವಕಾಶ ಕೋರಿ ಬಿಡಿಎ ಆಯುಕ್ತರಿಗೆ ಪತ್ರ ಬರೆಯಲಾಗಿದೆ ಎಂದು ಹೇಳಲಾಗ್ತಾ ಇದೆ. ಅನುಮತಿಗೆ ಅವಕಾಶ ಕೋರಿ ಜೂನ್ 10ರಂದು ಬಿಡಿಎ ಆಯುಕ್ತರಿಗೆ ನಗರಾಭಿವೃದ್ಧಿ ಇಲಾಖೆ ಪತ್ರ ಬರೆದಿದೆ. ಆದರೆ ಇಲ್ಲಿಯವರೆಗೆ ಭ್ರಷ್ಟ ಅಧಿಕಾರಿ ನೌಕರರ ವಿರುದ್ಧ ತನಿಖೆಗೆ ಅವಕಾಶ ನೀಡದ ಬಿಡಿಎ ವ್ಯಾಪಕ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಪತ್ರ ಬರೆದು 1 ತಿಂಗಳು ಆದರೂ ಕೂಡ ಭ್ರಷ್ಟರ ವಿರುದ್ಧ ತನಿಖೆಗಿಲ್ಲ ಅವಕಾಶ. ಅಧ್ಯಕ್ಷರೇ, ಆಯುಕ್ತರೇ, ಬಿಡಿಎಗೆ ಕೋಟಿ ಕೋಟಿ ನಷ್ಟ ಮಾಡಿದವರಿಗೆ ಶಿಕ್ಷೆ ಆಗೋದು ಬೇಡವಾ? ಭ್ರಷ್ಟ ಅಧಿಕಾರಿ ನೌಕರರ ವಿರುದ್ಧ ತನಿಖೆಗೆ ಅನುಮತಿ ನೀಡುವುದು ಯಾವಾಗ? ಭ್ರಷ್ಟ ಅಧಿಕಾರಿಗಳಿಗೆ ಶ್ರೀ ರಕ್ಷೆಯಾಗಿ ನಿಂತುಕೊಳ್ತಾ ಬಿಡಿಎ ಅಧಿಕಾರಿಗಳೇ ಇನ್ನಾದರೂ ಕೂಡ ಗಮನಿಸಿ. ಈ ತರಹದ ಒಂದು ಭ್ರಷ್ಟಾಚಾರಿಗಳಿಗೆ ನೀವು ಪ್ರೋತ್ಸಾಹ ನೀಡ್ತೀರಿ ಅನ್ನೋದಾದರೆ ಮತ್ತಷ್ಟು ಭ್ರಷ್ಟಾಚಾರ ಆಗೋದಕ್ಕೆ ನೀವೇ ನೇರ ಕಾರಣಕರ್ತರಾಗ್ತೀರಿ. ಹಾಗಾಗಿ ಸಂಬಂಧಪಟ್ಟಂಥ ಇಲಾಖೆ, ಸಂಬಂಧಪಟ್ಟಂಥ ಅಧಿಕಾರಿಗಳು ತಕ್ಷಣ ಕ್ರಮವನ್ನು ತೆಗೆದುಕೊಳ್ಳಬೇಕು ಅನ್ನೋದೇ ಫ್ರೀಡಂ ಟಿವಿಯ ಆಗ್ರಹ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.